ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು ಬೆಂಗಳೂರು ಮಾದರಿಯಲ್ಲಿ ಮೈಸೂರಿನಲ್ಲೂ ಕೂಡ ಒಂದು ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಿಸಬೇಕೆಂಬ ಕನಸನ್ನ ಸಿಎಂ ಸಿದ್ದರಾಮಯ್ಯನವರು ಕಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ರಿಂಗ್ ರಸ್ತೆಯ ಪಕ್ಕದಲ್ಲಿರುವಂತಹ ಗೂಡಮಾದನಹಳ್ಳಿಯಲ್ಲಿ ಸುಮಾರು 20 ಎಕರೆ ಸರ್ಕಾರಿ ಭೂಮಿಯನ್ನು ಕೂಡ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ನಡೆಸಿ ಈ ಭೂಮಿ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಲು ಯೋಗ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ವರದಿಯನ್ನ ಸಹ ಕೊಟ್ಟಿರುವಂತದ್ದು. ಸದ್ಯ ಈ ಭೂಮಿಯಲ್ಲಿ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದು ಬೇಡ ಎಂಬ ನಿಟ್ಟಿನಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲದೆ ಗೂಡಮಾದನಹಳ್ಳಿಯಲ್ಲಿ ರೈತರು ಶಾಮಿಯಾನವನ್ನ ಹಾಕಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸುಮಾರು ತಲೆತಲಾಂತರಗಳಿಂದಲೂ ಕೂಡ ಗೂಡಮಾದನಹಳ್ಳಿಯ ಸರ್ಕಾರಿ ಭೂಮಿ ಏನಿದೆ, ಇಲ್ಲಿ ತೆಂಗು, ಬಾಳೆ, ಭತ್ತವನ್ನ ಬೆಳ್ಕೊಂಡು ನಾವು ಬರ್ತಾ ಇದೀವಿ. ಸರ್ಕಾರಿ ಭೂಮಿಯನ್ನು ನಾವು ಒತ್ತುವರಿ ಮಾಡ್ಕೊಂಡಿದೀವಿ. ಅಲ್ಲದೆ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಕೂಡ ಮಾಡಿದೀವಿ. ಸುಮಾರು 80 ಎಕರೆ ಅಲ್ಲಿ ಸರ್ಕಾರಿ ಭೂಮಿ ಏನಿದೆ, ಅಲ್ಲೆಲ್ಲವೂ ಕೂಡ ರೈತರು ಅದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಆ ಪೈಕಿ 20 ಎಕರೆಯನ್ನ ಈಗಾಗಲೇ ಸರ್ಕಾರ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಲು ಗುರುತು ಮಾಡಿರುವಂತದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಮೈಸೂರಿನ ಸುತ್ತಲೂ ಕೂಡ ಚಾಮುಂಡಿ ಬೆಟ್ಟ ಇರಬಹುದು, ಎಲ್ಲಾ ಕಡೆ ಸುಮಾರು ನಾನಾ ಕಡೆಗಳಲ್ಲಿ ಸರ್ಕಾರಿ ಭೂಮಿ ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ, ಅಲ್ಲಿ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಬಹುದು. ಆದ್ರೆ ನಾವು ತಲತಲಾಂತರದಿಂದಲೂ ಕೂಡ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಭೂಮಿಯೇ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದಿಕ್ಕೆ ಯಾಕೆ ಬೇಕು ಅನ್ನುವಂಥದ್ದು ರೈತರ ಪ್ರಶ್ನೆ. ಒಂದು ಕಡೆ ಸರ್ಕಾರಿ ಭೂಮಿಯನ್ನ ರೈತರು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಈಗಾಗಲೇ ಕೃಷಿ ಭೂಮಿಯನ್ನಾಗಿ ರೈತರು ಮಾಡ್ಕೊಂಡಿರುವಂತದ್ದು. ಸುಮಾರು ಅಲ್ಲಿರುವಂತಹ ದಳವಾಯಿ ಕೆರೆಯಿಂದ ನೀರನ್ನ ಬಳಸಿಕೊಂಡು ಅವಲಂಬಿತರಾಗಿ ಕೃಷಿಯನ್ನ ಮಾಡ್ಕೊಂತಾ ಬರ್ತಾ ಇರುವಂತದ್ದು. ಈಗ ಒಂದು ವೇಳೆ ಸರ್ಕಾರ ಏನಾದ್ರೂ ಈ ಭೂಮಿಯನ್ನ ವಶಕ್ಕೆ ಪಡೆದು ಆಸ್ಪತ್ರೆಯನ್ನು ಕಟ್ಟೋಕೆ ಶುರು ಮಾಡಿದ್ರೆ ನಮಗೆ ಉಳುಮೆ ಮಾಡೋಕ್ಕಾಗ್ಲಿ, ಬದುಕೋಕ್ಕಾಗ್ಲಿ, ಜೀವನ ಮಾಡೋಕ್ಕಾಗ್ಲಿ ಬೇರೆ ಭೂಮಿ ಇಲ್ಲ. ಅಂದ್ರೆ ಕೃಷಿ ಭೂಮಿ ಬೇರೆ ನಮ್ಗೆ ಯಾವುದೂ ಇಲ್ಲ. ನಾವು ಬದುಕ್ತಾ ಇರುವಂತದ್ದು ಇದೇ ಭೂಮಿಯನ್ನ ನಂಬಿ, ಈ 20 ಎಕರೆ ಭೂಮಿಯನ್ನ ನಂಬಿ ಸುಮಾರು 80 ಕುಟುಂಬಗಳು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ನಿನ್ನೆ ಮೊನ್ನೆಯಿಂದ ಜೀವನ ನಡೆಸ್ತಾ ಇಲ್ಲ, ಬದಲಾಗಿ ನಮ್ಮ ತಾತನ ಕಾಲದಿಂದಲೂ ಕೂಡ ಇದೇ ಭೂಮಿಯಲ್ಲಿ ನಾವು ಭತ್ತವನ್ನ ಬೆಳೀತಾ ಇದೀವಿ, ಅಡಿಕೆಯನ್ನ ಬೆಳೀತಾ ಇದೀವಿ, ತೆಂಗನ್ನ ಬೆಳೀತಾ ಇದೀವಿ, ಜೊತೆಗೆ ಬಾಳೆಯನ್ನು ಸಹ ಬೆಳೀತಾ ಇದೀವಿ. ಇಂಥ ಕೃಷಿ ಭೂಮಿಯಲ್ಲಿ ನೀವು ಆಸ್ಪತ್ರೆಯನ್ನ ಕಟ್ಟೋದು ಬೇಡ ಅಂತ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಕ್ಕೆ ಪೂರಕ ಎಂಬಂತೆ ಪ್ರತಿಭಟನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯಾಕಂದ್ರೆ ಈಗಾಗಲೇ ಮೈಸೂರಿನಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನ ಸಿಎಂ ಸಿದ್ದರಾಮಯ್ಯನವರು 2014ರಿಂದಲೂ ಕೂಡ ಮಾಡ್ಕೊಂಡ್ ಬಂತಾ ಇರುವಂತದ್ದು. ಈಗ ಬೆಂಗಳೂರಿನಲ್ಲಿ ಇರುವಂತಹ ನಿಮಾನ್ಸ್ ಮಾದರಿ ಆಸ್ಪತ್ರೆಯನ್ನೇ ಮೈಸೂರಿನಲ್ಲೂ ಕಟ್ಟಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ರು. ಅಲ್ಲದೆ ಅಧಿಕಾರಿಗಳಿಗೆ ಸರ್ಕಾರಿ ಭೂಮಿಯನ್ನ ಗುರುತು ಮಾಡಿ ಅಂತ ಕೂಡ ಹೇಳಿದ್ರು. ಆದ್ರೆ ಅಧಿಕಾರಿಗಳು ಹೋಗಿ ಕೃಷಿ ಭೂಮಿಯನ್ನ ಈಗ ಗುರುತು ಮಾಡಿರುವ ಹಿನ್ನೆಲೆಯಲ್ಲಿ ಇದು ಸೂಕ್ತವಾಗಿದೆ, ರಿಂಗ್ ರಸ್ತೆಗೆ ಹತ್ರವಾಗಿದೆ, ಅಲ್ಲದೆ ಸರ್ಕಾರಿ ಭೂಮಿಯೂ ಕೂಡ ಹೌದು, ಇಲ್ಲಿ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟಬಹುದು ಅಂತ ಹೇಳಿ ವರದಿ ಕೊಟ್ಟ ಬಳಿಕ ರೈತರು ಕೂಡ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಕೃಷಿ ಭೂಮಿಯೇ ಆ ನಿಮಾನ್ಸ್ ಆಸ್ಪತ್ರೆ ಕಟ್ಟೋದಕ್ಕೆ ಯಾಕೆ ಬೇಕು, ಬಳಿ ಅದನ್ನು ಹೊರತುಪಡಿಸಿ ಚಾಮುಂಡಿ ಬೆಟ್ಟದ ತಪ್ಪಲಿರಬಹುದು ಹಾಗೂ ಮೈಸೂರಿನ ಸುತ್ತಮುತ್ತಲೂ ಇನ್ನೂ ಸಾವಿರಾರು ಎಕರೆ ಗಟ್ಟಲೆ ಸರ್ಕಾರಿ ಖರಾಬು ಭೂಮಿಗಳಿದೆ, ಗೋಮಾಳ ಇದೆ. ಅದನ್ನ ಬಿಟ್ಟು ನಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದಕ್ಕೆ ಬಿಡಲ್ಲ ಅಂತ ರೈತರು ಸದ್ಯ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೊಂದು ಕಾಲದಿಂದ ನಾವು ಬೆಳ್ಕೊಂಡು ಬರ್ತಾ ಇದೀವಿ. ಈ ಭೂಮಿಲಿ ಈ ಭೂಮಿನ ಕಿತ್ಕೊಳ್ಳಕ್ಕೆ ಅಂತ ನಿಮಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದಾರೆ. ಈ ರೂಪಿಸ್ತಾರ ನಿಮಾನ್ಸ್ ಈ ನೀರೊಳಗೆ ಕಟ್ಬೋದ, ಈ ಕಟ್ಟಕ್ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದರಲ್ಲಿ ನಿಮಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟ್ಲ್ ಕಟ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಅವ್ರಿಗೆ. ಸದ್ಯ ಇದು ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ಒಂದು ರೀತಿಯ ವ್ಯತಿರಿಕ್ತವಾಗಿ ಪರಿಣಮಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಜಕ್ಕೂ ಕೂಡ ಇದೇ ಜಾಗದಲ್ಲಿ ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದಕ್ಕೆ ಅಡಿಗಳು ಹಾಕುತ್ತಾ ಅಥವಾ ರೈತರ ಪ್ರತಿಭಟನೆಗೆ ಮಣಿದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕಂತ ಹೇಳಿದ್ರೆ ರೈತರು ಈಗ ಪ್ರತಿಭಟನೆ ನಡೆಸ್ತಾ ಇರುವಂತಹ ಸ್ಥಳಕ್ಕೆ ಈಗಾಗಲೇ ಅನೇಕ ರೈತ ಸಂಘಗಳು ಕೂಡ ಬೆಂಬಲವನ್ನ ಸೂಚಿಸಿದೆ, ಅವರ ಪ್ರತಿಭಟನೆಗೆ ಸಾಥ್ ಕೊಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ನಾವು ಮನವಿಯನ್ನು ಕೊಡ್ತೇವೆ. ಈ 20 ಎಕರೆ ಕೃಷಿ ಭೂಮಿ ಏನಿದೆ ಇದನ್ನ ನಂಬಿ 80 ಕುಟುಂಬಗಳು ಈಗಾಗಲೇ ಬದುಕ್ತಾ ಇದೆ, ಅವುಗಳನ್ನ ಒಕ್ಕಲೆಬ್ಬಿಸೋದು ಬೇಡ ಅನ್ನುವ ನಿಟ್ಟಿನಲ್ಲಿ ರೈತ ಸಂಘಗಳು ಅವರ ಪ್ರತಿಭಟನೆಗೆ ಸಾಥ್ ಕೊಟ್ಟಿರುವಂತದ್ದು. ಸದ್ಯ ಸಿದ್ದರಾಮಯ್ಯನವರು ಕಂಡಿದ್ದಂತ ಅಂದ್ರೆ ಕನಸೇನಿತ್ತು ನಿಮಾನ್ಸ್ ಆಸ್ಪತ್ರೆಯನ್ನ ಮೈಸೂರಲ್ಲಿ ಮಾಡಬೇಕು ಅಂತ, ಅದರ ಒಂದು ಮಾಡುವ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೂ ಕೂಡ ತರಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಈಗ ಅದಕ್ಕೆ ತೊಡಕೆ ಎದುರಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅದೇ ಜಾಗದಲ್ಲಿ ರೈತರು ನಿಮಾನ್ಸ್ ಆಸ್ಪತ್ರೆಯನ್ನ ಕಟ್ಟೋದಕ್ಕೆ ಬಿಡ್ತಾರ ಅಥವಾ ನಿಮಾನ್ಸ್ ಆಸ್ಪತ್ರೆಗೆ ಬೇರೆ ಸ್ಥಳವನ್ನ ಗುರುತು ಮಾಡಿ ಸರ್ಕಾರ ರೈತರನ್ನ ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಬಿಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.